ಸೌತ್ ಇಂಡಿಯನ್ ಇಲ್ಲಿ ಇಳ್ದು ಇಲ್ಲಿಂದ ಹತ್ಬೇಕು. ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇಬ್ಬರೇ ನೀಟಾಗಿ ಚೆನ್ನಾಗಿ ಹೋಗೋದಕ್ಕೆ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್. ಅಮೋಸ್ ಇದ್ರೆ ಜಾಸ್ತಿ ನೀರು ಬರುತ್ತೆ. ಹಾಯ್ ಗೈಸ್, ವಾಪಸ್ ರೂಮ್ಗೆ ಹೋಗಿ ಸ್ನಾನ ಮಾಡಿ ಮಲಗಿದ್ದು ಒಂದು 2 hours ನಾನು ನಿದ್ದೆ ಮಾಡಿದೆ. ಈಗ ಎದ್ದೀನಿ, ಊಟ ಮಾಡಿಲ್ಲ, ಹೊಟ್ಟೆ ಲೈಟಾಗಿ. ಸೌತ್ ಇಂಡಿಯನ್ ಇದೊಂದು ಆರ್ಡರ್ ಸೌತ್ ಇಂಡಿಯನ್. ಸೊ ಸೌತ್ ಇಂಡಿಯನ್ 4 ಫುಲ್ ಮೀಲ್ಸ್ ಆರ್ಡರ್ ಮಾಡಿದ್ದಾರೆ. ಜಸ್ಟ್ ಊಟ ಆಯಿತು. ಊಟ ಮಾಡಿ ಕೈ ತೊಳೆದ್ಮೇಲೆ ಮುಖ ಒರೆಸ್ಕೊಳ್ಳೋದು ಪ್ರದೀಪ್ ಅದೇ ಕೈಯಲ್ಲಿ. ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಾನು ತೋರಿಸ್ತೀನಿ. ಎಲ್ಲಿಗೆ ಅಂತಂದರೆ ಇಟ್ಸ್ ಅ ಬೋಟ್. ಇವಾಗ ಅದರಲ್ಲ ಹೋಗೋದು 2 ಬೋಟಲ್ಲಿ, ಒಂದು ಪ್ರೀ ವೆಡ್ಡಿಂಗ್ ಅವ್ರಿಗೆ ಮತ್ತು ಒಂದು ನಮಗೆ. ಇಲ್ಲಿ ಇಳ್ದು ಇಲ್ಲಿಂದ ಹತ್ಬೇಕು. ಇದೇ ಥರದ್ದು 2 ಬೋಟ್ ಬರುತ್ತೆ ಮೇ ಬಿ. ಸೊ ಇಲ್ಲಿ ಇಳ್ದು ಇಲ್ಲಿ ಇಳ್ಕೊಂಡು ಹೋಗ್ಬೋದು. ಇವಾಗ ಇಲ್ಲಿ ಇಳ್ಕೊಂಡು ಮುಂದೆ ಹೋಗ್ತಾಗೆ ಮತ್ತೆ ಇನ್ನೂ ಹೋಗಿಲ್ಲ, ಹೋಗೋಣ. ನೀರು ಅಂದರೆ ಒಂಥರ ಖುಷಿ, ಬಟ್ ಆದರೂ ಒಂಥರ ಭಯ. ಆಗಿಲ್ಲ ಅಂದ್ರೆ ನಾನು ಹೋಗಿರೋದು ಬೋಟಲ್ಲಿ. ಐ ಮೀನ್ ಇದರಲ್ಲಿ 12 persons ಕೆಪಾಸಿಟಿ ಇರೋ ಬೋಟ್ ಅಷ್ಟೇ. ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ನೆಮ್ಮದಿ ಆರಾಮಾಗಿ ಮಲ್ಕೊಂಡು ಹಿಂಗೆ ಆಕಾಶ ನೋಡ್ಕೊಂಡು ದೋಣಿಲಿ ಹಿಂಗೆ ನೀರ ಹತ್ರ ಹೋಯ್ತಾ ಇದ್ರೆ ಜೀವನದಲ್ಲಿ ಇನ್ನೇನು ಬೇಡ ಸಾಕು. ಗೈಸ್, ನಾನು ಇದಕ್ಕೊಂದ್ಸರಿ ಹೋಗ್ಬೇಕು. ಇಬ್ಬರೇ ನೀಟಾಗಿ ಚೆನ್ನಾಗಿ ಹೋಗೋದಕ್ಕೆ. ಕ್ಲೀನಾಗಿ ನಿಲ್ಲಿಸ್ತೀನಿ. ಲಾಂಗ್ ಶಾರ್ಟಲ್ಲಿ ಕ್ಲೀನಾಗಿ ಹಿಡ್ಕೊ. ನಾನು ಸೂರ್ಯ ಹೆಂಗಿದ್ದಾನೋ ಅದನ್ನು ನಿಲ್ಲಿಸ್ತೀನಿ. ಸೂರ್ಯ ಚೆನ್ನಾಗಿದ್ದಾನೆ. ಸೂರ್ಯ ಚೆನ್ನಾಗಿದೆ. ಏನು ಪ್ಲಾಸ್ಟಿಕ್ಕು ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ಕು. ಈ ಥರ ಈ ನದಿಲೆಲ್ಲ ಪ್ಲಾಸ್ಟಿಕ್ ಮೂವ್ ಆಗಬಾರ್ದು. ಇವಾಗ ಆ ಡ್ರೋನ್ ಹೋಗಿ ಅಲ್ಲಿ ಕ್ಯಾಪ್ಚರ್ ಮಾಡುತ್ತೆ. ಸೈಕಲ ಆವಾಗಲೇ ಒಂದು ನದಿಯಲ್ಲಿದ್ವಿ, ಇವಾಗ ಸಮುದ್ರಕ್ಕೆ ಬಂದ್ವಿ. ಫುಲ್ ಸಿ. ಈಗ ನೋಡ್ತಾ ಇದೀನಿ, ಅಲ್ಲಿದೆ ಲೈಟ್ ಹೌಸ್. ಎಲ್ಲಿ? ವಾವ್, ಲೈಟ್ ಹೌಸ್. ಖುಷಿ ಆಯ್ತು ನೋಡಿ. ಐ ಮೀನ್ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಸನ್ ರೈಸು ನೋಡಿದ್ದೀನಿ, ಸನ್ ಸೆಟ್ಟು ನೋಡಿದ್ದೀನಿ. ನೋಡಿ, ಅವ್ರು ಮಾತ್ರ ನಿಂತ್ಕೊಂಡು ಹೋಗ್ತವ್ರೆ. ನಮಗೆಲ್ಲ ಲೈಫ್ ಜಾಕೆಟ್ ಅಂದ್ಬಿಟ್ಟು ಅವ್ರು ಇವ್ರು ನಿಂತ್ಕೊಂಡೇ ಹೋಗ್ತವ್ರೆ. ಏನು ಈಗ ಯಾವ ಥರ ನ್ಯಾಯ? ಯಾವ ನಿಂತ್ಕೊಂಡು ಹೋಗೋದು? ಇಲ್ಲಿವರೆಗೂ ಏನಕ್ಕೆ ಇಷ್ಟೊಂದು ನೀರಿದೆ ಅಂತ ಅಂದ್ಬಿಟ್ಟು ನಾಳೆ ಅಮಾವಾಸ್ಯೆ ಅಂತೆ, ಅದಕ್ಕೆ ಇಷ್ಟೊಂದು ನೀರು. ಅಮಾವಾಸ್ಯೆ ಇದ್ರೆ ಜಾಸ್ತಿ ನೀರು ಬರುತ್ತೆ. ಅಮಾವಾಸ್ಯೆ ಇದ್ರೆ ಜಾಸ್ತಿ ನೀರು.
ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಂಡಿಚೇರಿ ಡೇ 2. ಅವ್ರು ಶೂಟ್ ಮಾಡ್ತಿದ್ದಾರೆ, ನಾವ್ಯಾಕಲ್ಲಿ ನಾವು ಸಮುದ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಏನಿಲ್ಲ, ಬಟ್ ಚೆನ್ನಾಗಿದೆ, ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲೆಲ್ಲ ಸ್ಯಾಂಡಿ ಎಷ್ಟು ಕ್ಲೀನಾಗಿದೆ ಅಂತಂದರೆ ಓ ಮೈ ಗಾಡ್. ಸೂರ್ಯ ನೋಡ್ಬೋದು, ಸೂರ್ಯ ಅಂದರೆ ನನ್ನೇ ನೋಡ್ಬೋದು ಅಂತಲ್ಲ, ಇಲ್ಲಿ ಆ ಸೂರ್ಯನ ರೇಸ್ ಕಾಣಿಸ್ತಿದೆಯಲ್ಲ ಅದನ್ನು ನೋಡ್ಬೋದು. ಪ್ರಾಬ್ಲಮ್ ಏನು ಗೊತ್ತಾ, ಈ ಥರ ಇದನ್ನೆಲ್ಲ ಇಲ್ಲಿ ಎಸೆಯೋದು, ಪ್ಲಾಸ್ಟಿಕ್ಕು, ಬಟ್ಟೆ, ಅದಕ್ಕೆ ಯಾವುದು ಉದ್ಧಾರ ಆಗಲ್ಲ. ಉದ್ಧಾರ ಆಗಬೇಕು ಅಂದರೆ ಫಸ್ಟು ಕ್ಲೀನಾಗಿರ್ಬೇಕು. ಜೀವನ ಮಾಡಿದ್ರೆ ಆ ಥರ ಮಾಡಬೇಕು ಗೈಸ್. ನೋಡಿ, ನೋಡೋಕ್ಕೆ ಖುಷಿ ಆಗುತ್ತೆ, ಇದಲ್ವ ಜೀವನ. ಸುಮ್ಮನೆ ಮದುವೆ ಆಗ್ಬಿಡೋದು, ಲವ್ ಮಾಡ್ಬಿಡೋದಲ್ಲ, ಮಾಡಿದ್ರೆ ನಿಯತ್ತಾಗಿರ್ಬೇಕು, ಹಿಂಗಿರ್ಬೇಕು. ಐ ಮೀನ್ ನಾನು ನೋಡ್ತಿರಂಗೆ ಅವ್ರು ಅರೇಂಜ್ ಮ್ಯಾರೇಜ್ ಆಗಿರೋದು ನಂಗೆ ಅನ್ಸ್ದಂಗೆ, ಬಟ್ ಅವರ ಅನ್ಯೋನ್ಯತೆ ಇದೆಯಲ್ಲ, ಅಂದರೆ ನನ್ನ ಗಂಡ ನನ್ನ ಹೆಂಡತಿ ಆ ಪ್ರೀತಿ ಇದೆಯಲ್ಲ, ಈ ಜನ್ರೇಷನಲ್ಲೆಲ್ಲ ಸತ್ರು ಬರಲ್ಲ, ಹುಡುಕ್ಬೇಕು, ಇಲ್ಲ ಅಂತ ಹೇಳ್ತಾಯಿಲ್ಲ, ಹಿಂಗೆ ಇರುತ್ತೆ. ಆ ನೆಟ್ಟು, ಈ ನೆಟ್ಟು, ಆ ಪ್ಲಾಸ್ಟಿಕ್ಕು, ಈ ಎಣ್ಣೆ ಹೊಡೆದ್ಬಿಟ್ಟು ಇಲ್ಲೇ ಇದಾಗ್ತಾರೆ ನೋಡಿ. ಇಲ್ಲೊಂದು ಕಂಬ ಇದೆ, ಎಷ್ಟು ಹಳೇದಂದ್ರೆ ಇದು ಬ್ರಿಡ್ಜ್ ಅನ್ಸುತ್ತೆ ನೋಡಿ. ಇದ್ರ ಮೇಲೆ ಅದು ಕುತ್ಕೊಂತೀನಿ, ಆವಾಗ ನನಗೆ ನೀರೇನು ಮಾಡಲ್ಲ ಇದ್ರ ಮೇಲೆ ಅದು ಕುತ್ಕೊಂಡ್ರೆ. ಇವಾಗ ಇಲ್ಲಿಂದ ನೀಟಾಗಿ ನೋಡ್ಬೋದು, ಏನು ವ್ಯೂ. ನೋಡಿ ಕ್ಯೂಟ್. ಮಾಡೋ ಹೋಗ್ಲಿ ಗೈಸ್. ಹಿಂಗೆ ಇಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಎತ್ತಿ ಹಿಂಗೆ ಹಾಕಿ ಇದನ್ನ ಮಾಡೋರು. ಅವ್ರ ಹತ್ರ ಫೋನು, ಐ ಮೀನ್ ಸ್ಟೋರಿ ಹಾಕೋದು ಏನೂ ಇಲ್ಲ. ಸುಮ್ಮನೆ ನಾವು ಇವಾಗ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಏನೂ ಇಲ್ದೇ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವಿ ಮನಸ್ಸಿಂದ. ಸಮುದ್ರಕ್ಕೆ ಬಂದರೆ ಸಾಕು, ಈಗ ಉಡುಪಿ ಕಡೆ ನಮ್ಮ ಚಿಕ್ಕಮ್ಮವರು ಉಡುಪಿ, ಸೊ ಅದನ್ನು ಅಲ್ಲಿಗೆ ಹೋಗ್ತಾ ಇರ್ತೀವಿ. ಅಲ್ಲಿಗೆ ಹೋದಾಗ ಮಲ್ಪೆ ಆ ಥರ ಬೀಚ್ಗೆಲ್ಲ ಹೋದಾಗ ಮನಸ್ಸಿಂದ ಫುಲ್ಲು ಆಟಾಡ್ತಾ ಇದ್ವಿ. ಅದೇ ಆ ಕರ್ಕೊಂಡು ಹೋಗಿಲ್ಲ ಅಂದರೆ ಬೇಜಾರಾಗೋದು. ಇವಾಗ ದೊಡ್ಡವ್ರು ಆಗ್ತಾ ಕೈಯಲ್ಲಿ ಫೋನ್ ಇದೆ, ಎಲ್ಲ ಇದೆ. ನಾವು ಇಲ್ಲಿ ಬಂದು ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಈ ಸ್ಟೋರಿ ಹಾಕಿ ಎಲ್ಲರಿಗೂ ತೋರಿಸ್ಬೇಕು. ಅವ್ರು ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಬೇರೆಯವ್ರಿಗೆ ತೋರಿಸ್ಬೇಕು. ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಲ್ಲ, ಮುಂದೆ ಏನೇನಿರುತ್ತೋ. ಬೀಚಿಗೆ ಬಂದಮೇಲೆ ಈ ಥರ ಸ್ಯಾಂಡ್ ಮೇಲೆ ಗಾಡಿ ತರಬಾರ್ದು, ಐ ಮೀನ್ ಕಾರ್ ತರಬಾರ್ದು. ಕಾರ್ ತಂದರೆ ಏನಾಗುತ್ತೆ ಗೊತ್ತಾನೆ, ಕಚ್ಕೊಳ್ಳುತ್ತೆ. ಎಕ್ಸಾಂಪಲ್ ನೋಡಿ, ನೋಡಿ ಇಲ್ಲಿ ಈ ಸಿ ಕಲರ್ ಇದೆ ಅಲ್ಲ, ಇದು ಸಿ ಕಲರ್ ಹಿಂಗಿದೆ ಅಲ್ಲ, ಆಯ್ತಾ. ಆ ಕಡೆ ಹೋದ್ರೆ ಅದಂದ್ರೆ ಡಿವೈಡ್ ಆಗಿದೆ. ಆ ಡಿವೈಡ್ ಆಗಿ ಆ ಕಡೆ ಸಿ ಕಲರ್ ಬೇರೆ, ಈ ಕಡೆ ಸಿ ಕಲರ್ ಬೇರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ವಾವ್, ನೈಸ್ ಮ್ಯಾನ್. ಗೈಸ್ ತುಂಬ ಹಳೇದಂತ ಗೊತ್ತು, ಬಟ್ ಆದರೆ ಇಲ್ಲಿಗೆ ಏನಕ್ಕೆ ತುಂಬ ಹಳೇದೆ, ಚೆನ್ನಾಗಿದೆ. ಬಟ್ ಆದರೂ ಇಲ್ಲಿ ಏನಿದೆ ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡ್ರು ಗೊತ್ತಿಲ್ಲ. ದೇವರಣ್ಣದು ಫುಲ್ ಹಳೆ ಮನೆ, ಚೆನ್ನಾಗಿದೆ ಮನೆಗಳು. ಸ್ಪೈಸಸ್
ಹ್ಯಾಪಿ ಮಾರ್ನಿಂಗ್ ಗೈಸ್. ಹೊರಟ್ವಿ, ಚೆಕ್ಔಟ್ ಮಾಡಿದ್ವಿ. ಸೊ ಇದು ಥರ್ಡ್ ಡೇ ಇನ್ ಪಾಂಡಿಚೇರಿ. ಸೊ ನಮ್ಮ ಸರಿ ಅಂದರೆ ನಾವು ಇದು ಮಾಡಿದ ರೂಮ್ ತೋರ್ಸೋಕ್ಕಾಗಿರಲಿಲ್ಲ, ಚಿದ್ರ ಆಗಿದೆ. ಬಟ್ ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತು. ಸೊ ಇದೇ ರೂಮಲ್ಲಿ ಇದ್ದೀವಿ ನಾವು. ಮುಗಿದಲ್ಲ. ಸೊ ಇವಾಗ ಲಾಕ್ ಮಾಡ್ಕೊಂಡು ಹೊರಡೋಣ ಬನ್ನಿ. ಬಾಯ್ ಬಾಯ್ ಟು ದಿಸ್ ರೂಮ್. ಅವ್ರು ಬರಲಿ ಅವ್ರು ಲೇಬಿ ಲೇಟ್ ಮಾಡ್ತಾರೆ. ಅದ್ರಲ್ಲಿ ಅವ್ರನ್ನಂತೂ ಫುಲ್ ಲೇಟು. ಅದಕ್ಕೆ ನಾವು ಹೊರಡ್ತಾ ಇವಿ. ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಹೊರಡೋಣ. ವಾಚಿಂಗ್ ಹಾಂ ಹೇಳಿ ಏನಾದರೂ. ಹಾಯ್ ಅನ್ನು. ಹಾಯ್, ಹೇಗಿದ್ದೀರಾ? ನನ್ನ ಹೆಸರು ಚಿಂಟು. ಬಾಯ್ ಅನ್ನು. ಗೈಸ್ ಬಾಯ್ ಬಾಯ್ ಟು ದಿಸ್ ಸ್ಟೇ. ಚೆನ್ನಾಯಿತು. ಒಳ್ಳೆ ಎ ಸಿ, ಒಳ್ಳೆ ವೆಂಟಿಲೇಷನ್, ಫುಲ್ಲು. ಐ ಮೀನ್ ಒಂಥರ ಆಚೆ ಹೋಗಿ ಶಕೆಯಿಂದ ಒಳಗಡೆ ಬಂದರೆ ಒಳ್ಳೆ ತಣ್ಣಗಿರೋದು. ಇವಾಗ ಒಂದು ಆರೆಂಜ್ ಜ್ಯೂಸ್ ಇದೆ, ಜಂಬೋ. ಎಷ್ಟು ದೊಡ್ಡ ಗ್ಲಾಸ್ ಗೊತ್ತಾ? ತೋರಿಸಿ ನೋಡಿ. ನಾನೇ ಶಾಕ್ ಬಿಟ್ಟೆ. ನಾನೇ ಎಲ್ಲೂ ಕುಡ್ದಿಲ್ಲಪ್ಪ ಎಷ್ಟು ದೊಡ್ಡ ಗ್ಲಾಸ್. ಇವ್ರು ಕುಡಿತೀರ, ಅದು ಒಳ್ಳೆ ಜಗ್ ಥರ ಐತೆ. ಆರೆಂಜ್. ಓ ಗೈಸ್, 650 ml ಗ್ಲಾಸ್. ಇಷ್ಟು ಫುಲ್ ಆರೆಂಜ್ ಜ್ಯೂಸ್ ಕೊಟ್ಟಿದ್ದಾರೆ. ನಾನು ಎಷ್ಟು ಬೇಕು ಕುಡಿತೀನಿ ಅಂತ ಅಂದ್ಬಿಟ್ಟು ಐ ಆಮ್ ಸೊ ಎಕ್ಸೈಟೆಡ್. ಇಷ್ಟೊಂದು ಯಾವತ್ತೂ ಕುಡಿದಿಲ್ಲ ನಾನು ಒಟ್ಟಿಗೆ. ಗೈಸ್ ಹಾಯ್, ಎಲ್ಲ ಬಿಡ್ತಾರೆ ಬೆಳಿಗ್ಗೆಯಿಂದ ಅಂತ ಕೇಳಬೇಡಿ. ಬಿಸಿಲು. ಗಾಯ್ಸ್ ಎಲ್ಲಿ ಬಂದಿರೋದು ಅಂತಂದರೆ ಗೋಲ್ಡನ್ ಟೆಂಪಲ್ ಒಳಗಡೆ. ಫೋನ್ ಬಿಡಲ್ಲಂತೆ, ಮೊಬೈಲ್ ಅಲೋ ಇಲ್ಲಂತೆ. ಹೋಗಿ ಅದೇ ಮುಂದೆ ಇಡೋದು. ಹಾಂ, ಕಾರ್ ಓಪನ್ ಆಯಿತು. ಈ ಕಾರಲ್ಲಿ ಇಟ್ಬಿಟ್ಟು ಹೋಗೋಣ, ಓಕೆನಾ? ಬನ್ನಿ ಹೋಗೋಣ. ಬಂದು ನಿಮಗೆ ಏನಾಯಿತು, ಎಲ್ಲಿ ಏನೇನಿದೆ ಎಲ್ಲ ಹೇಳ್ತೀನಿ. ಸಾರಿ, ಒಳಗಡೆ ತೋರ್ಸೋಕ್ಕಾಗಿಲ್ಲ. ಏನಾಯ್ತು ಗೊತ್ತಾ, ಇಲ್ಲಿ ಓಪನ್ ಆಗೋದು 2:15 ಅಂತೆ. ಇನ್ನೂ ಟೈಮ್ ಇದೆ ಆಯಿತಾ. ನಾವು ವೆಯ್ಟ್ ಮಾಡ್ದಾಗ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅಕ್ಕ ಅವರೆಲ್ಲ ಅಲ್ಲೇ ಇದ್ದಾರೆ, ಅವ್ರು ನೋಡ್ಕೊಂಡು ಬರ್ತಾರಂತೆ. ಸೊ ನಾವು ಈ ಕಾರಲ್ಲಿ ಯಾರು ಬಂದಿದ್ವಿ, ನಾವೆಲ್ಲ ವಾಪಸ್ ಆಗ್ತೀವಿ. ನನಗಂತೂ ಖುಷಿ, ಬಿಕಾಸ್ ಬೆಂಗಳೂರು ಬೇಗ ಹೋಗ್ತೀವಿ. ಬಿಕಾಸ್ ನಂಗೆ ಕೆಲಸ ಇದೆ. ಮತ್ತೆ ಖಾಲಿ ಪಕ್ಕಂಗೆ ಹೋಗ್ಬೇಕು ಗೈಸ್. ನಮ್ಮ ಬಾಸ್ ಹತ್ರ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ನೋಟಿಫಿಕೇಶನ್. ಹೊಡ್ತೀವಿ, ಬಾಯ್. ಹೋಗ್ಬೇಕಾದ್ರೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಬೆಂಗಳೂರಲ್ಲೇ ಸಿಗ್ತೀನಿ ಅಷ್ಟೇ. ಊಟಕ್ಕೆಲ್ಲರೂ ಮಧ್ಯೆ ನಿಲ್ಸಿದ್ರೆ ಅಲ್ಲಿ ತೋರಿಸ್ತೀನಿ, ಇಲ್ಲ ಸೀದಾ ಬೆಂಗಳೂರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಹಾಯ್ ಗೈಸ್, ಈವ್ನಿಂಗ್ 7 ಆಯಿತು. ಬೆಂಗಳೂರು, ಅಲ್ಲಿಂದ ಬೆಂಗಳೂರಿಗೆ 5 ಗಂಟೆಗೆ ಬಂದುಬಿಟ್ವಿ ಆಯಿತಾ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಾಳ ಹತ್ರ ಬರೋಷ್ಟರಲ್ಲಿ 2 ಅವರ್. ಏನು ಟ್ರಾಫಿಕ್ ಅಂತಂದರೆ. ಸೊ ಇವಾಗ ಟೈಮ್ ಆಯಿತು, ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೊರಡಿ ಪ್ಲ್ಯಾನ್ ಮಾಡಬೇಕು, ಒಂದು ಟ್ರೈನಲ್ಲಿ ಹೋಗ್ಬೇಕಾ ಇಲ್ಲ ಬಸ್ಸಲ್ಲಿ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಕಾಲ್ ಮಾಡಬೇಕು. ಸೊ ಕಾಣಿಪಾಕಂಗೆ ಹೋಗಬೇಕು, ಅದ್ರ ಬ್ಲಾಗ್ ಮಾಡ್ತೀನಿ. ಬಟ್ ಈ ಬ್ಲಾಗ್ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಸೂಟ. ಹಾಯ್ ಅಪ್ಪ, ನಮ್ಮ ಮನೆಗೆ ಬಂದ ತಕ್ಷಣ ವೈಬು, ಆ ನೆಮ್ಮದಿ, ಆ ಸಂತೋಷ
ಬೇರೆ ಕಡೆ ಎಲ್ಲಿದ್ರು ವೆಕೇಷನ್ನೇ ಅಷ್ಟೇ, ಮನೆಯೇ. ಎಷ್ಟು ಖುಷಿ ಆಗುತ್ತಲ್ಲ ನಮ್ಮ ಮನೆಗೆ ಬಂದರೆ, ಅದರಲ್ಲೂ ಆ ಪಾಂಡಿಚೇರಿಲಿರೋ ಶಕೆ ಬಿಸಿ. ಅಪ್ಪ ನಮ್ಮೂರಿಗೆ ಬಂದ ತಕ್ಷಣ ಎಷ್ಟು ತಂಪು, ಏನು ಚೆನ್ನಾಗಿರುತ್ತೆ. ಆ ವೈಬೇ ಬೇರೆ, ಬೆಂಗಳೂರ್ದು ಕರ್ನಾಟಕದ ವೈಬೇ ಬೇರೆ. ಅಣ್ಣವರು ಒಂದು ಸಾಂಗ್ ಹಾಡಿದಾರಲ್ಲ, ಎಷ್ಟು ನಿಜ ಅನ್ಸುತ್ತಲ್ಲ. ಬಾನಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ. ಅಕ್ಷರಶಃ ಸತ್ಯ ಅದು. ಎಲ್ಲ ಹೋಗಿ ನೀವು ನಿಮ್ಮ ಊರಿಗೆ ಬಂದು ನಿಮ್ಮ ಮನೇಲಿದ್ರೆ ಅದೇ ನಿಮ್ಮದು. ಓಕೆ ಗೈಸ್, ಇದೇ ಪಾಂಡಿಚೇರಿ ಟ್ರಿಪ್ಪು. ಹೋಗಿ ಇಡೀ ಪಾಂಡಿಚೇರಿ ನೋಡೋ ಅಂಥದ್ದೆಲ್ಲ ಏನು ಪ್ಲೇಸಸ್ ಇರಲಿಲ್ಲ ಅಲ್ಲಿ. ಇದೇ ಬೀಚು, ಅದೇ ಅದು ಇದು ಬೋಟಿಂಗ್ ಗಿಟಿಂಗ್ ಅದು ಎಲ್ಲ ಅದೇ ಇರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ. ಇನ್ನೇನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ 50,000. ಇನ್ನು 50,000 ಹಾಕಿ 100K ಒಂದು ಇದು ಬಂದುಬಿಟ್ರೆ ಬ್ಯಾಡ್ಜು ಫುಲ್ ಖುಷಿ ಆಗ್ಬಿಡ್ತೀನಿ. ಅದಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಬೇಕು. ಓಕೆ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ.